ಬದಲಾಗ್ತಾ ಇರುವಂಥ ಕಾಲಘಟ್ಟ. ಇವತ್ತು ಮಹಿಳೆಯರು ನಾವು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ನಾವು ದುಡಿಬೇಕು, ನಾವು ಬದುಕನ್ನು ಕಟ್ಕೊಳ್ಬೇಕು, ಎಲ್ಲದಕ್ಕೂ ಕೂಡ ಮದುವೆ ಅನ್ನುವಂಥ ಮೂಗುದಾರ ಅನಿವಾರ್ಯ ಅಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇದೆ ಅವಿವಾಹಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು ನೋಡಿದಾಗ. ಸೊ ತಾವು ಒಬ್ಬ ಗುರುಗಳಾಗಿ ಸಾಕಷ್ಟು ವೇದಾಧ್ಯಯನಗಳನ್ನು ಮಾಡಿರ್ತೀರಿ, ಜ್ಯೋತಿಷಿಯಾಗಿ ತಾವು ಇದನ್ನು ಯಾವ ರೀತಿ ನೋಡ್ತೀರಿ? ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂತ? ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಸ್ತ್ರೀಯರಿಗೆ ಬಹಳ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆಯನ್ನು, ಗೌರವವನ್ನು, ಆದ್ಯತೆಯನ್ನು ಎಲ್ಲವನ್ನೂ ಕೂಡ ಕೊಟ್ಟಿದೆ. ತುಂಬ ಜನ ಅದನ್ನು ತಪ್ಪಾಗಿ ಅರ್ಥೈಸ್ತಾರೆ. ಫಾರ್ ಎಕ್ಸಾಂಪಲ್, ಒನ್ ಆಫ್ ದಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಗ್ರಂಥ ಅಂತ ಇವತ್ತಿಗೂ ಕೂಡ ಸಮಾಜದಲ್ಲಿ ಜನ ಅಂದ್ಕೊಂಡಿರೋದು ಅಂದರೆ ಮನುಸ್ಮೃತಿನ. ಆದರೆ ಅದೇ ಮನುಸ್ಮೃತಿನಲ್ಲಿ ಬೇಕಾದಷ್ಟು ಕಡೆ ಸ್ತ್ರೀಯರನ್ನು ವಿಶೇಷವಾಗಿ ರಕ್ಷಣೆ ಮಾಡಬೇಕು ಅನ್ನೋದನ್ನು ಮನು ಹೇಳ್ತಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಯತ್ರೈತಾಸ್ತು ನ ಪೂಜ್ಯಂತೆ ತತ್ರ ಸರ್ವ ಅಫಲಾಃ ಕ್ರಿಯಾಃ ಅಂತ ಶಾಸ್ತ್ರದಲ್ಲಿ ಮನುಸ್ಮೃತಿನಲ್ಲಿ ವಾಕ್ಯ ಇದೆ. ಎಲ್ಲಿ ಮಹಿಳೆಗೆ ಗೌರವ ಕೊಡ್ತಾರೆ, ಹೌದು, ಎಲ್ಲಿ ದೇವತೆಗಳು ವಾಸಿಸ್ತಾರೆ, ಖಂಡಿತವಾಗ್ಲೂ ಲಕ್ಷ್ಮಿ ತಾನಾಗ್ತಾನೆ ಬರ್ತಾಳೆ ಮನೆಗೆ ಅನ್ನೋ ಅರ್ಥದಲ್ಲಿ. ಯತ್ರೈತಾಸ್ತು ನ ಪೂಜ್ಯಂತೆ ತತ್ರ ಸರ್ವ ಅಫಲಾಃ ಕ್ರಿಯಾಃ. ಮತ್ತು ಒನ್ ಆಫ್ ದಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಶ್ಲೋಕ ಅಂದರೆ ಪಿತಾರಕ್ಷತೆ ಕೌಮಾರೆ ಭರ್ತಾರಕ್ಷತೆ ಯೋವನೆ ಪುತ್ರಶ್ಚ ಸ್ಥಾವಿರೇ ಭಾವೆ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಇದರ ಅರ್ಥ ಏನು ಗುರುಗಳೇ? ಇದು ಒನ್ ಆಫ್ ದಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಶ್ಲೋಕ ಇನ್ ಮನುಸ್ಮೃತಿ ಅಂತಾನೆ ಹೇಳ್ಬೋದು ನಾವು. ಏನು ಅರ್ಥ? ಪಿತಾರಕ್ಷತಿ ಕೌಮಾರೆ, ಅದು ಸ್ತ್ರೀನೇ ಆಗಬೇಕು ಅಂತೇನಿಲ್ಲ. ತುಂಬ ಜನ ಬರೀ ಸ್ತ್ರೀಗೆ ಅಂತ ಅಂದ್ಕೊಂಡ್ಬಿಟ್ಟಿರ್ತದೆ. ಗಂಡು ಮಕ್ಕಳಾದ ತಕ್ಷಣ ಸಣ್ಣ ಮಕ್ಕಳಿದ್ದಾಗ ಮಕ್ಕಳು ಅವರಾಗೋದೇ ಉದ್ಭವ ಆಗ್ಬಿಡ್ತದ ಅಥವಾ ಬೆಳ್ಕೊಂಡ್ಬಿಡ್ತದ. ಪಿತಾರಕ್ಷತಿ ಕೌಮಾರೆ ವಿಶೇಷವಾಗಿ ಇಲ್ಲಿ ಸ್ತ್ರೀ ಪ್ರಕರಣದಲ್ಲಿ ಹೇಳಿರ್ತಕ್ಕಂಥದ್ದು. ಹೆಣ್ಮಕ್ಳುಗಳನ್ನು ಸಣ್ಣ ವಯಸ್ಸಿನಲ್ಲಿ ಅವರ ಬಾಲ್ಯಾವಸ್ಥೆಯಲ್ಲಿ ತಂದೆ ಆದವನು ಕಾಪಾಡ್ತಾನೆ. ಪಿತಾ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮೂಲ ಅರ್ಥನೇ ಅದು ಪಾಲನೆ ಧಾತು. ಅದು ಅದರಿಂದ ಪಿತಾ ಅನ್ನೋದು ಬಂದಿರೋದು. ಅಂದರೆ ಯಾರು ಕಾಪಾಡ್ತಾನೆ, ಪೋಷಿಸ್ತಾನೆ ಅನ್ನೋ ಅರ್ಥ. ಮಾತಾ ಅನ್ನೋದಕ್ಕೆ ಇನ್ನೂ ವಿಶೇಷ, ಸಾಮಾನ್ಯ ಜನಕ್ಕೆ ಅರ್ಥವಾಗಲ್ಲ ಅದು. ಮಾತಾ ಅನ್ನೋದು ಮಾನೆ ಧಾತು. ಅದು ಮಿಮೀತೆ, ಪ್ರತಿ ಹೆಜ್ಜೆ ಹೆಜ್ಜೆಗೂ ಅಳಿತಾ ಇರ್ತಾಳೆ ಅಂತ ತಾಯಿ. ಅದಕ್ಕೇ ತಾಯಿ ತುಂಬ ರಿಸ್ಟ್ರಿಕ್ಷನ್ ಮಾಡೋದು ಜಾಸ್ತಿ ಹೆಣ್ಮಕ್ಳುಗಳಿಗೆ. ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಎಷ್ಟೊತ್ತಿಗೆ ಬಂದೆ, ಏನು ಮಾಡಿದೆ, ಆ ಹುಡುಗ ಯಾವುದು, ಈ ಹುಡುಗ ಯಾವುದು ಎಲ್ಲ ಯಾಕೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಅಳಿತಾ ಇರ್ತಕ್ಕಂಥದ್ದೇನೆ ತಾಯಿಯ ಸ್ವಭಾವ. ಅದು ತಪ್ಪಲ್ಲ, ಸರಿನೇ ಅದು. ಯಾಕೆಂದರೆ ತನ್ನ ಮಗಳು ಯಾವುದೇ ತಪ್ಪದಾದಿ ಹಿಡಿಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳುವಂಥದ್ದು. ಸೊ ಪಿತಾರಕ್ಷತಿ ಕೌಮಾರೆ ಭರ್ತಾರಕ್ಷತಿ ಯೌವನೆ. ತಾನು ಯುವಾವಸ್ಥೆಗೆ ಬಂದಾಗ ಗಂಡನಾದವನು ಕಾಪಾಡ್ತಾನೆ ಆ ಸ್ತ್ರೀಯನ್ನು. ಸೊ ಗಂಡನಾದವನು ಕಾಪಾಡ್ತಾನೆ ಅಂತ ಹೇಳಬೇಕಾದ್ರೆ ಅಲ್ಲಿ ಸ್ತ್ರೀ ಅನ್ನತಕ್ಕಂತಹವ್ರಿಗೆ ಅಲ್ಲಿ ಒಂದು ಪತಿಯ ಆಶ್ರಯ ಬೇಕು ಅನ್ನೋದನ್ನು ಸೂಚಿಸುತ್ತೆ. ಪುತ್ರಶ್ಚ ಸ್ಥಾವಿರೇ ಭಾವೆ, ಅದೇ ಸ್ತ್ರೀಗೆ ವಯಸ್ಸಾದಾಗ, ವೃದ್ಧಾಪ್ಯ ಅನ್ನೋದು ಬರೋದಕ್ಕೆ ಶುರು ಆದಾಗ ಮಕ್ಕಳುಗಳು ಆ ಒಂದು ಸ್ತ್ರೀಯನ್ನು ಕಾಪಾಡ್ತಾರೆ. ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಈ ಕಡೇ ಲೈನನ್ನು ಇಟ್ಕೊಂಡ್ಬಿಟ್ಟು ಜನಗಳು ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಏನು ಹೇಳ್ತಾರೆ? ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂದಾಗ ಸ್ತ್ರೀಯರಿಗೆ ವಿಶೇಷವಾದಂತಹ ಸ್ವಾತಂತ್ರ್ಯವನ್ನು ಕೊಡೋದು ಬೇಕಾಗಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು. ಯಾತಕ್ಕೆ ಬೇಕಾಗಿಲ್ಲ ಅನ್ನೋದು ಇವತ್ತಿನ ಸ್ತ್ರೀಯರ ಅನೇಕ ವಾದ. ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಯಾತಕ್ಕೆ ಅಂದರೆ ನಾವು ಇವತ್ತು ಹಳೆ ಕಾಲದಲ್ಲಿ, ಶಾಸ್ತ್ರ ಬರೆದ ಕಾಲದಲ್ಲಿ ಹಾಗಿತ್ತು. ಇವತ್ತು ನಾವೆಲ್ಲ ಮಾಡರ್ನೈಸ್ ಆಗಿದ್ದೀವಿ, ವೆಸ್ಟರ್ನೈಸ್ ಆಗಿದ್ದೀವಿ, ಅಥವಾ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತೀವಿ. ಇದು ಎಷ್ಟರ ಮಟ್ಟಕ್ಕೆ ಸರಿ ಅಂತ. ಸನಾತನ ಧರ್ಮದ ಅನ್ವಯ ಸರಿಯಾದ ವ್ಯಾಖ್ಯಾನ ಏನು ಗುರುಗಳೇ? ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಬಹುದು. ಸರಿಯಾದ ವ್ಯಾಖ್ಯಾನ ಏನು? ಸರಿಯಾದ ವ್ಯಾಖ್ಯಾನ ಅಂದಾಗ ಸ್ತ್ರೀ ಸ್ವಾತಂತ್ರ್ಯವನ್ನು ಅರ್ಹತೆಗೆ ಪಡೆಯೋದಿಲ್ಲ ಅಥವಾ ಅರ್ಹಳಾಗೋದಿಲ್ಲ ಅನ್ನೋದೇ ಅರ್ಥ. ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅನ್ನೋದಕ್ಕೆ ಕರೆಕ್ಟಾಗಿ ನಾವು ಯಾವ ಅರ್ಥದಲ್ಲಿ ಹೇಳಿರೋದು ಇದನ್ನ ಅಂತ. ಸ್ತ್ರೀಯನ್ನ ಫ್ರೀ ಆಗಿ ಬಿಟ್ಬಿಟ್ರೆ ಸಮಾಜದಲ್ಲಿ ಜನ ನೋಡೋ ದೃಷ್ಟಿಕೋನನೇ ಬೇರೆ ಇರುತ್ತೆ. ಒಂದು ಸ್ತ್ರೀಯನ್ನು ಇವತ್ತಿನ ಕಾಲದಲ್ಲ, ಇವಾಗ ಕೃತಯುಗದಲ್ಲೂ ಕೆಟ್ಟೋದಿದ್ದು, ಕಲಿಯುಗದಲ್ಲೂ ಕೆಟ್ಟೋದಿದ್ದು. ಕೃತಯುಗದಲ್ಲಿ ಪರ್ಸೆಂಟೇಜು ತುಂಬಾ ಕಮ್ಮಿ ಇತ್ತು ಕೆಟ್ಟೋದು. ತುಂಬ ಜನ ಒಳ್ಳೆಯವರೇ ಇದ್ದರು. ಯಾಕೆ ಅಂದರೆ ಭಗವಂತ ಸೃಷ್ಟಿ ಮಾಡಿದಾಗ ಅಥವಾ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದಾಗ ಸೃಷ್ಟಿ ಹೇಗಿತ್ತೋ ಹಾಗೇ ಇತ್ತು. ಹಾಗಾಗಿ ಒಳ್ಳೆಯವರು ಪರ್ಸೆಂಟೇಜು ಜಾಸ್ತಿ ಇತ್ತು, ಕೆಟ್ಟೋದು ಯಾರೋ ಒಬ್ಬೊಬ್ಬರು ಇದ್ದರು. ಆದರೆ ಕಲಿಯುಗದಲ್ಲಿ ಆ ಥರ ಅಲ್ಲ, ಯಾರೋ ಒಬ್ಬೊಬ್ಬರು ಒಳ್ಳೆಯವರು ಸಿಗ್ತಾರೆ. ಪರ್ಸೆಂಟೇಜ್ ಆ ಥರ ವೇರಿಯೇಷನ್ಸ್ ಆಗಿದೆ. ಸೊ ಇಂಥ ಒಂದು ಕಾಲಘಟ್ಟದಲ್ಲಿ
ಪಾಪಿ ಕಲಿಗಾಲ ಅಂತಲೇ ಕರೆಯೋದು ನಾವು ಕನ್ನಡದಲ್ಲೂ ಕೂಡ, ಎಲ್ಲ ಕಡೆನೂ ಅದನ್ನೇ ಹೇಳೋದು ನಾವು. ಹಾಗಾಗಿ ಇಂತಹ ಕಲಿಗಾಲದಲ್ಲಿ ಸ್ತ್ರೀಯರಿಗೆ ವಿಶೇಷವಾದಂತಹ ರಕ್ಷಣೆ ಬೇಕು ಅಂದಾಗ ಅವ್ರು ಯಾವುದೋ ಒಂದು ಪ್ರೊಟೆಕ್ಷನಲ್ಲಿ ಇರಬೇಕು ಅನ್ನೋದು ಅರ್ಥ. ಅದಕ್ಕೆ ಬೇರೆ ಏನೇನೂ ಅಲ್ಲ. ಕೆಟ್ಟ ದೃಷ್ಟಿನಲ್ಲಿ ಅಥವಾ ಕೆಟ್ಟ ರೀತಿಯಲ್ಲಿ ಜನ ನೋಡ್ತಾರೆ ಅಂದಾಗ ಅವ್ರಿಗೆ ಅದು ಹಿಂಸೆ ಆಗ್ತಕ್ಕಂಥದ್ದು. ಹಾಗೆ ನೋಡ್ತಕ್ಕಂಥದ್ದು ತಪ್ಪಿದೆ ಅನ್ನೋದನ್ನು ನಾನು ಹೇಳ್ತೀನಿ, ಇಲ್ಲ ನಾನು ಖಂಡಿತ ಹೇಳೋದಿಲ್ಲ. ಅಲ್ಲ, ಈಗ ಆ ಶ್ಲೋಕದ ಅನ್ವಯ ಕೂಡ ನಾವು ನೋಡ್ತಾ ಹೋದ್ರೆ, ಸೊ ಈ ಪ್ರಪಂಚದಲ್ಲಿ ನಡೀತಾ ಇರುವಂತ ಮಹಿಳೆಯರ ಮೇಲಿನ ದೌರ್ಜನ್ಯ, ಹೌದು, ಅವೆಲ್ಲವೂ ಕೂಡ ನಡೀತಲೇ ಇದೆ. ಬಹುಶಃ ಈ ಶ್ಲೋಕ ಅದೇ ಕಾರಣಕ್ಕೆ ಉಲ್ಲೇಖ ಆಗಿರುವಂಥದ್ದು ಅಂತ. ಭವಿಷ್ಯ ಪುರಾಣದಲ್ಲಿ ಕಲಿಯುಗದಲ್ಲಿ ಸ್ತ್ರೀಯರು ಹೇಗಿರ್ತಾರೆ ಅಂತ ತುಂಬಾ ಪುಟಗಳಲ್ಲಿ ಹೇಳ್ಕೊಂಡು ಹೋಗಿದೆ. ಇವತ್ತು ನಡೀತಾ ಇರತಕ್ಕಂಥದ್ದು ಹೆಚ್ಚು ಕಮ್ಮಿ ಹಾಗೆ ನಡೀತಾ ಇದೆ. ಯಾರು ಬೇಕಾದ್ರೂ ನೋಡ್ಬೋದು ಭವಿಷ್ಯ ಪುರಾಣದಲ್ಲಿ ಸ್ತ್ರೀಯರು ಹೇಗೆ ನಡ್ಕೊಂಡು. ಇನ್ನೂ ಬೇರೆ ಬೇರೆ ಪುರಾಣಗಳಲ್ಲೂ ಇದೆ. ಇದೊಂದು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅಷ್ಟೂ ಪುರಾಣಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿದ್ದೀನಿ. ಆದ್ದರಿಂದ ಉಲ್ಲೇಖ ಮಾಡ್ತಾ ಇದ್ದೀನಿ ನಾನು. ಸ್ತ್ರೀಯರು ಕಲಿಯುಗದಲ್ಲಿ ಪುರುಷರಿಗೂ ಹೇಳಿದೆ. ಇವತ್ತಿನ ಟಾಪಿಕ್ ಸ್ತ್ರೀ ಅದನ್ನು ನಾನು ಸ್ತ್ರೀ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಸೊ ಹಾಗಾಗಿ ಪುರುಷರು ಕೂಡ ಕುಡಿತಕ್ಕೆ ದಾಸ್ಯರಾಗ್ತಾರೆ, ಪರಸ್ತ್ರೀಯರಿಗೆ ವಶರಾಗ್ತಾರೆ, ಈ ಥರದ್ದೆಲ್ಲ ಪರದಾರ ರಥರಾಗ್ತಾರೆ, ಈ ಥರದ್ದೆಲ್ಲ ಬೇಕಾದಷ್ಟು ಹೇಳಿದೆ. ಅದೇ ತಾನೇ ಸ್ತ್ರೀಯರಿಗೂ ಕೂಡ ಸ್ತ್ರೀಯರು ಗಂಡನಿಗೆ ಬೆಲೆ ಕೊಡೋದಿಲ್ಲ, ಮತ್ತು ಇದು ಪತಿಯ ಜೊತೆಗೆ ಯಾವಾಗಲೂ ಕಲಹವನ್ನು ಮಾಡ್ತಾರೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತಾವು ಏನು ಮಾಂಗಲ್ಯವನ್ನು ಕಟ್ಟಿರ್ತಾರೆ ಆ ಮಾಂಗಲ್ಯವನ್ನು ತೆಗೆದಿಡ್ತಾರೆ. ಇವತ್ತಿನ ಪ್ರಕರಣಗಳು ಇದೇ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಮಾಂಗಲ್ಯ ಅದು ಏನಾಗುತ್ತೆ, ಮಾಂಗಲ್ಯ ಮದುವೆ ಆಗಿದೆಯೋ ಇಲ್ಲ ಅನ್ನೋದೇ ಗೊತ್ತಾಗೋದಿಲ್ವಲ್ಲ, ಬಳೆ ತೆಗೆದಿಡುವುದು ಇವೆಲ್ಲವೂ ಕೂಡ ನಡೀತಾ ಇದೆಯಲ್ಲ. ಮತ್ತೆ ಎಲ್ಲಾನು ನಡೀತಾ ಇದೆ. ಅತ್ಯಂತ ಪ್ರಾಚೀನ ಕಾಲದಲ್ಲಿ ಕೆಲವರು ಅದನ್ನು ವಾದ ಮಾಡಕ್ಕೆ ಬರ್ತಾರೆ. ಇವಾಗ ಎಷ್ಟೋ ಜನ ನಮ್ಮನೆಗೆ ಬರುವಂತಹದನ್ನೇ ಕೆಲವರು ಹೇಳ್ತಾರೆ. ಅತ್ಯಂತ ಪ್ರಾಚೀನ ಕಾಲದಲ್ಲಿ ಧರ್ಮಶಾಸ್ತ್ರದಲ್ಲಿ ಮಾಂಗಲ್ಯ ಅನ್ನೋದಾಗಲಿ ಕಾಲುಂಗುರ ಅನ್ನೋದಾಗಲಿ ಇರಲಿಲ್ಲ ಅಲ್ವಾ ಅನ್ನೋದು. ಯಾವುದೋ ಕಾಲಘಟ್ಟದ್ದು ಅನ್ನೋದಲ್ಲ. ನಮಗೆ ಯಾವುದೇ ಕಾಲಘಟ್ಟ ಆದರೂ ಕೂಡ ಧರ್ಮಶಾಸ್ತ್ರವನ್ನು ಅವಾಗವಾಗ ಅಪ್ಗ್ರೇಡು ಮಾಡ್ಕೋಬೇಕು. ಯಾಜ್ಞವಲ್ಕ್ಯ ಸ್ಮೃತಿನಲ್ಲಿ ಅದೇ ಬರುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಕಾಲಕ್ಕೆ ನಾವು ಅಪ್ಡೇಟ್ ಮಾಡಬೇಕು, ಅಪ್ಗ್ರೇಡ್ ಮಾಡಬೇಕು. ಅಪ್ಡೇಟ್ ನೆಪದಲ್ಲಿ ಮೂಢನಂಬಿಕೆಗಳಿಗೆ ದಾಸರಾಗಬಾರದು, ಖಂಡಿತ ಮಾಡಬಾರ್ದು. ಅಪ್ಡೇಟು ಮಾಡೋದು ಯಾವುದಕ್ಕೆ, ಏನನ್ನು ಉದ್ದೇಶ ಇಟ್ಕೊಂಡು ಅಂದ್ರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಅಂದ್ರೆ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟುವಂತ ರೀತಿಯಲ್ಲಿ ಇರಬೇಕು. ಋಷಿ ಮುನಿಗಳು ಯಾವುದನ್ನು ಮಾಡಿದ್ರು ಕೂಡ ಟು ಬಿ ಆನ್ ದಿ ಸೇಫರ್ ಸೈಡ್ ಮಾಡಿರೋವಂಥದ್ದು. ಯಾವುದೇ ಧರ್ಮಶಾಸ್ತ್ರದಲ್ಲಿ ನೀತಿ ನಿಯಮಗಳನ್ನು ಮಾಡಿರಬೇಕಾದ ಋಷಿಮುನಿಗಳು ಟು ಬಿ ಆನ್ ದಿ ಸೇಫರ್ ಸೈಡ್. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಯಾರಿಗೂ ತೊಂದರೆ ಆಗದೆ ಇರಲಿ, ಒಂದು ಸಿಸ್ಟಮ್ ಅಂದರೆ ಎಲ್ಲರೂ ಪ್ರಾಮುಖ್ಯತೆಯೇ ಅಲ್ಲಿ. ನಾವು ಇವಾಗ ಟಾಪಿಕ್ಕಿಂದ ಒಂದು ನಿಮಿಷ ಡಿವಿಯೇಟ್ ಆಗ್ಬೋದು, ಇಲ್ಲ ಅನ್ನೋ ಹೇಳೋದಿಲ್ಲ. ಆದರೆ ತುಂಬ ಜನ ಏನಂತಾರೆ ಅಂದರೆ ಬ್ರಾಹ್ಮಣರು ಅಂದರೆ ಶ್ರೇಷ್ಠರು, ಶೂದ್ರರು ಅಂದರೆ ಕನಿಷ್ಠರು, ಈ ಥರ ಎಲ್ಲನೂ ಒಂದಷ್ಟು ಇದನ್ನು ತಂದ್ಕೊಂಡಿದ್ದಾರೆ ಅಂತಲ್ಲ. ಯಾರೂ ತಂದ್ಕೊಂಡಿಲ್ಲ, ನೀವೇ ಮಾಡ್ಕೊಂಡಿರೋದು ಅಷ್ಟೇ. ಯಾವುದೂ ಶ್ರೇಷ್ಠರಲ್ಲ, ಯಾವುದೂ ಕನಿಷ್ಠರಲ್ಲ. ನ ವಿಶೇಷೋಸ್ತಿ ವರ್ಣಾನಾಂ ಸರ್ವಂ ಬ್ರಾಹ್ಮಮಿದಂ ಜಗತ್ತು ಅಂತ ಶಾಸ್ತ್ರದಲ್ಲಿ ವೇದವ್ಯಾಸರೇ ಹೇಳ್ತಾರೆ. ನ ವಿಶೇಷೋಸ್ತಿ ವರ್ಣಾನಾಂ ಸರ್ವಂ ಬ್ರಾಹ್ಮಮಿದಂ ಜಗತ್ತು ಬ್ರಹ್ಮಣ ಪೂರ್ವಸೃಷ್ಟಂ ಹಿ ಕರ್ಮಭಿ ವರ್ಣತಾಂ ಗತಃ. ಇದನ್ನೇ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ಪ್ರಪಂಚ ಸೃಷ್ಟಿ ಆದ ಕಾಲದಲ್ಲಿ ಬ್ರಹ್ಮ ನ ವಿಶೇಷವಸ್ತಿ ವರ್ಣಾನ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನತಕ್ಕಂಥದ್ದು ವಿಶೇಷವಾಗಿ ಯಾವುದೂ ಇರಲಿಲ್ಲ. ಸರ್ವಂ ಬ್ರಾಹ್ಮಮಿದಂ ಜಗತ್ತು, ಎಲ್ಲರೂ ಕೂಡ ಬ್ರಹ್ಮಜ್ಞಾನಿಗಳೇ ಆಗಿದ್ದು, ಬ್ರಾಹ್ಮಣರೇ ಆಗಿದ್ದು ಕೃತಯುಗದಲ್ಲಿ. ಅದಾದಮೇಲೆ ಬರ್ತಾ 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 ಸಮಾಜದಲ್ಲಿ ಜನಗಳೇನೆ ತಾವೇನೆ ಡಿಟೀರಿಯೋರೇಟ್ ಆಗ್ತಾ ಬಂದರು, ಹಾಳಾಗ್ತಾ ಬಂದರು. ಇವಾಗ ಗಾಡಿ ಹೊಸದಾಗಿ ತೊಗೊಂಡಾಗ ಚೆನ್ನಾಗಿರುತ್ತೆ, ಗಾಡಿ ಚೆನ್ನಾಗಿ ಓಡ್ಸೋಕ್ಕೆ ಶುರು ಮಾಡಿದ್ಮೇಲೆ ಏನಾಗುತ್ತೆ, ಒಂದಲ್ಲ ಒಂದು ಪ್ರಾಬ್ಲಮ್ ಬರುತ್ತೆ, ಏನೋ ಒಂದು ಇದಾಗುತ್ತೆ, ತೊಂದರೆಗಳಾಗತ್ತೆ. ಅದೇ ತಾನೇ ಮನುಷ್ಯನೂ ಕೂಡ ಹಾಗೇನೆ ಆಗಿದ್ದು. ಕಾಲ ಕಳೀತಾ 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 ತಾನಾಗ್ತಾನೇ ಕೆಲವು ಅಧರ್ಮ ಕಾರ್ಯಗಳಿಗೆ ಸಿಲುಕಿ ಈ ಥರ ಎಲ್ಲ ತಾನಾಗ್ತಾನೆ ವ್ಯತ್ಯಾಸ. ಈ ಅವಿವಾಹಿತರ ಸಂಖ್ಯೆ ಹೆಚ್ಚಾಗಲಿಕ್ಕೆ ಈ ಪ್ರಮುಖವಾಗಿ ಧರ್ಮಶಾಸ್ತ್ರದಲ್ಲಿ ಅಂದರೆ ಈ ಕುಜದೋಷ ಕಾರಣ ಅಥವಾ ಈ ಗ್ರಹದೋಷಗಳು ಈ ರೀತಿ ಏನಾದರೂ ಇರಬಹುದಾ? ಇಂಥ ಮಾತುಗಳು ಕೂಡ ಕೇಳಿಬರುತ್ತೆ. ಒಂದು ಹೆಣ್ಣು ಮಗುಗೆ ಮದುವೆ ಆಗಿಲ್ಲ ಅಂತಂದ್ರೆ, ಅಂದರೆ ವಯಸ್ಸಿಗೆ ತಕ್ಕಂತೆ ಮದುವೆ ಆಗಿಲ್ಲ ಅಂತಂದ್ರೆ ಏನೋ ಕುಜದೋಷ ಇರಬಹುದು, ಗ್ರಹದೋಷ ಇರಬಹುದು, ಆ ಶಾಂತಿ ಈ ಶಾಂತಿ ಮಾಡಿಸಿ ಅಂತೆಲ್ಲ ಹೇಳ್ತಾರೆ. ಸೊ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು. ಇದಕ್ಕೆ ನೇರವಾದ ಉತ್ತರ ಕೊಡ್ತೀನಿ ನಾನು. ಶಾಸ್ತ್ರಗಳಲ್ಲಿ ಇಂತಿಂಥ ದೋಷಗಳಿಗೆ, ಜ್ಯೋತಿಷ್ ಶಾಸ್ತ್ರದಲ್ಲಿ ಇಂತಿಂಥ ದೋಷಗಳಿಗೆ ಇಂತಿಂಥ ಪರಿಹಾರ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ. ಯಾಕೆಂದರೆ ಜ್ಯೋತಿಷಾಸ್ತ್ರ, ಧರ್ಮಶಾಸ್ತ್ರ, ಆಯುರ್ವೇದ ಇವೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರ್ತಕ್ಕಂಥದ್ದು, ಒಂದಕ್ಕೊಂದು ಅನ್ಯೋನ್ಯಾಶ್ರಯವಾಗಿರ್ತಕ್ಕಂತಹ ಶಾಸ್ತ್ರಗಳಿವೆಲ್ಲ. ಸೊ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧರ್ಮಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ.
ಇವಾಗ ನೀವು ತೊಗೊಂಡಂತಹ ಟಾಪಿಕ್ಕೆ ತೊಗೊಂಡ್ರೆ ಕುಜದೋಷ ಆಗಿರ್ಬೋದು, ಸರ್ಪದೋಷ ಆಗಿರ್ಬೋದು. ಈ ಕುಜದೋಷ ಇದೆ ಅಂದಾಗ ಗಂಡಿನ ಜಾತಕದಲ್ಲೂ ಇರುತ್ತೆ. ನನ್ನ ಹತ್ತಕ್ಕೆ ದಿನ 10 ಕೇಸಸ್ ಬರ್ತಾ ಇರುತ್ತೆ. ನಾನು ಹೇಳ್ತಾನೆ ಇರ್ತೀನಿ, ಗಂಡಿನ ಜಾತಕದಲ್ಲೂ ಕುಜದೋಷ ಇದೆ, ಕುಜನಿಗೆ ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ. ಕುಜದೋಷ ಬೇರೆ, ಸರ್ಪದೋಷ ಬೇರೆ. ತುಂಬ ಜನ ಅಲ್ಲೂ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಕುಜದೋಷ ಅಂದಾಗ ಶಾಸ್ತ್ರಗಳಲ್ಲಿ ಮೂಲವಾಗಿ ಹೇಳಿರ್ತಕ್ಕಂಥದ್ದು 1, 2, 4, 5, 7, 8, 12ನೇ ಮನೆಗಳಲ್ಲಿ ಲಗ್ನದಿಂದ, ಜನ್ಮ ಲಗ್ನದಿಂದ ಕುಜ ಇತ್ತು ಅಂದರೆ ಕುಜದೋಷ ಸ್ತ್ರೀ ಆಗಲಿ ಪುರುಷ ಆಗಲಿ 2 ಜಾತಕಕ್ಕೂ ಇರುತ್ತೆ ಅಂತಲೇ ಹೇಳೋದು. ಸೊ ಹಾಗಾಗಿ ಲಗ್ನಾತು ಚಂದ್ರಾತು ಶುಕ್ರಾತ್ ಅಂತ ನೋಡ್ತೀವಿ ನಾವು ಅದನ್ನೆಲ್ಲ. ಸೊ ಇದು ಲೆಕ್ಕಾಚಾರ ಇರ್ತಕ್ಕಂಥದ್ದು. ಸೊ ಕುಜದೋಷ ಇದ್ದಾಗ ಮದುವೆ ಹುಡುಗನಿಗೂ ವಿಳಂಬ ಆಗುತ್ತೆ, ಹುಡುಗಿಗೂ ವಿಳಂಬ ಆಗುತ್ತೆ. ಹುಡುಗಂಗೇನು ತಕ್ಷಣ ಆಗ್ಬಿಡುತ್ತೆ ಅಂತ ಎಲ್ಲೂ ಹೇಳಿಲ್ಲ. ನೀವೇ ಇವತ್ತಿಗೂ ನೋಡ್ತೀರಾ ಎಷ್ಟೋ ಜನ ಹುಡುಗರಿಗೆ 30, 32, 35 ಆಗಿದೂ ಇವತ್ತು ಬೆಳಗ್ಗೆ ಕೂಡ ಫೋನ್ ಮಾಡಿದ್ದಾರೆ, 34 ವರ್ಷ ಆಗಿದೆ ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಯಾತಕ್ಕೆ ಅಂತ ನೋಡಿದಾಗ ಕುಜದೋಷ ಇತ್ತು. ಸೊ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಕುಜ ಸಪ್ತಮದಲ್ಲಿ ಅಷ್ಟಮದಲ್ಲಿ ಇದ್ದಾಗ ಪ್ರಬಲ ದೋಷ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಇದಕ್ಕೆಲ್ಲ ಪರಿಹಾರಗಳನ್ನು ಕೂಡ ಹೇಳಿದೆ. ಇದನ್ನು ತಪ್ಪಾಗಿ ಕೆಲವು ಸತಿ ಹೇಳ್ತಕ್ಕಂತಹ ಜನಗಳು ಇದ್ದಾರೆ. ಸರಿಯಾಗಿ ಓದ್ಕೊಳ್ಳದೇ ಇರತಕ್ಕಂತಹ ಜನಗಳು, ನಾನು ಇಂಥದ್ದು ಅಂಥದ್ದು ಪರ್ಟಿಕ್ಯುಲರ್ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾವುದೇ ಆಗಿರ್ಬೋದು, ಅದು ಜ್ಯೋತಿಷಿಗಳೇ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಆಗಿರ್ಬೋದು. ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಮುಹೂರ್ತ ಚಿಂತಾಮಣಿ ಅನ್ನೋ ಗ್ರಂಥದಲ್ಲಿ ವೈಧವ್ಯ ಪ್ರಕರಣ ಅಂತಲೇ ಇದೆ. ಯಾರು ಬೇಕಾದರೂ ತೆಗೆದು ನೋಡ್ಬೋದು, ಸಾಮಾನ್ಯ ಜನಗಳು ಕೂಡ ತೆಗೆದು ನೋಡ್ಬೋದು. ಮುಹೂರ್ತ ಚಿಂತಾಮಣಿ ಅನ್ನೋ ಗ್ರಂಥದಲ್ಲಿ ವೈಧವ್ಯ ಪ್ರಕರಣ ಅಂತ ಇದೆ. ಸ್ತ್ರೀ ಜಾತಕದಲ್ಲಿ ಕುಜ ಸಪ್ತಮದಲ್ಲಿದ್ದರೆ, ಅಷ್ಟಮದಲ್ಲಿದ್ದರೆ ಇದೆರಡಕ್ಕೂ ಕೂಡ ವೈಧವ್ಯ ಪ್ರಕರಣದಲ್ಲಿ ವಿಶೇಷವಾಗಿ ಹೇಳ್ಕೊಂಡಿದೆ. ಪುರುಷನಿಗೂ ಕೂಡ ಇದು ದೋಷ ಅಂತಲೇ ಹೇಳಿದೆ. ಓಕೆ, ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಖ್ಯಾತ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಪದ್ಮಾಕ್ಷಿ ಅವರು ಝೂಮ್ ಲೈವ್ ಮೂಲಕ ಸಂಪರ್ಕದಲ್ಲಿದ್ದಾರೆ. ಮೇಡಮ್